ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಇಲ್ಲಿ ಸುಂದರವಾದ ಹೂಗಳನ್ನು ನೋಡುತ್ತಾ ಇದ್ದೀರಲ್ಲ, ಇದು ಏನೆಂದರೆ ರೋಸ್, ಗುಲಾಬಿ ಹೂ ಎಂದು ಹೇಳುತ್ತೇವಲ್ಲ, ಸ್ವೀಡಿಷ್ ರೋಸ್ ಎಂದು ಕರೆಯುತ್ತಾರೆ. ಈ ಸ್ವೀಡನ್ ದೇಶದಿಂದ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇಲ್ಲಿ ಈ ಸಮುದ್ರದ ತೀರದಲ್ಲಿ ಈ ರೀತಿ ಬಹಳ ಸುಂದರವಾದಂಥ ಹೂಗಳು ಅರಳಿವೆ. ಇದನ್ನು ನಾವು ನೋಡುವಾಗ ಗುಲಾಬಿ ಹೂ ಇರುತ್ತದಲ್ವ, ಅದೇ ರೀತಿಯಾಗಿ ಈ ಒಂದು ವೆರೈಟಿ ಕೂಡ ಇದೆ. ಇದು ಬಹಳ ಸುಂದರವಾಗಿದೆ. ಇದು ಎಲ್ಲ ವಾತಾವರಣದಲ್ಲೂ ಬೆಳೆಯುವುದಂತೆ. ಸಮುದ್ರ ತೀರ ಅಂದರೆ ಅದು ಉಪ್ಪು ನೀರಲ್ವ, ಅಲ್ಲಿ ಕೂಡ ಬೆಳೆಯುತ್ತದೆ. ಎಲ್ಲ ಹವಾಮಾನದ ಅವಸ್ಥೆಯಲ್ಲೂ ಉಷ್ಣತೆ, ಶೀತ ಎಲ್ಲೆಡೆ ಕೂಡ ಇದು ಬೆಳೆಯುತ್ತದೆ. ಆ ರೀತಿಯಾಗಿ ಒಂದು ಸುಂದರವಾದಂಥ ಹೂವಿನ ಗಿಡ ಇದು. ಗುಲಾಬಿ ಗಿಡ, ಸ್ವೀಡನ್ ರೋಸ್ ಎಂಬುದಾಗಿ ಕರೆಯಬಹುದು. ನೋಡುವುದಕ್ಕೆ ಬಹಳ ಸುಂದರವಾಗಿದೆ, ಸಂತೋಷವನ್ನುಂಟು ಮಾಡುತ್ತದಲ್ಲವ. ನಾವು ಕೂಡ ಆ ರೀತಿ ಇರಬೇಕು. ಯೇಸು ಕ್ರಿಸ್ತನು ಸಾರೋನಿನ ರೋಜಾ. ಆತನನ್ನು ನೋಡ್ತಾ ನೋಡ್ತಾ ನಮಗೊಂದು ಸಂತೋಷ ಬರುತ್ತದಲ್ಲವ. ಹಾಗಾದರೆ ಆತನ ಮಕ್ಕಳಾಗಿರುವಂಥ ನಾವು ಕೂಡ ಅದೇ ರೀತಿ ನಮ್ಮ ಸುತ್ತಲೂ ಇರುವವರಿಗೆ ಸಂತೋಷವನ್ನು ಉಂಟು ಮಾಡುವವರಾಗಿರಬೇಕು. ಎಲ್ಲ ಪರಿಸ್ಥಿತಿಗಳಲ್ಲಿ ಕೂಡ, ಕಷ್ಟದಲ್ಲಿ, ಅನುಕೂಲವಾದಂಥ ಅನಾನುಕೂಲವಾದಂಥ ಪರಿಸ್ಥಿತಿಗಳಲ್ಲಿ ಕೂಡ ಅರಳಿದಂಥ ನಗು ಮುಖದಿಂದ ಸಂತೋಷವನ್ನು ಪ್ರಕಟಿಸುವವರಾಗಿ ಇರಬೇಕು. ಅದುವೇ ದೇವರ ಇಷ್ಟ. ಆದರೆ ನೀವು ಶೋಕವಾಗಿದ್ದೀರಿ, ದುಃಖವಾಗಿದ್ದೀರಿ, ಸೋತು ಹೋದನೆಂದು ಹೇಳುತ್ತೀರಿ. ನಾವು ಆ ರೀತಿ ಇರಬಾರದಲ್ಲವ, ಸಂತೋಷವಾಗಿರಬೇಕು. ಸರಿನಾ? ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂದು ಅಂದುಕೊಳ್ಳುತ್ತೀರಾ? ಯಾಕೋಬ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ನಾವು ಪ್ರತಿನಿತ್ಯ ಪ್ರಾರ್ಥಿಸುತ್ತೇವಲ್ಲವ. ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮದಲ್ಲಿ ಬಹಳ ಹೊತ್ತು ಪ್ರಾರ್ಥನೆ ಮಾಡುತ್ತೇವೆ. ಈ ವಾಕ್ ವಿತ್ ಜೀಸಸ್ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಒಂದು ವಾಕ್ಯವನ್ನು ಹೇಳಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡುತ್ತೇವಲ್ಲ. ಆ ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತಾ ಇದೆಯಾ? ಪ್ರಾರ್ಥನೆಗಳಿಗೆ ನೀವು ಉತ್ತರವನ್ನು ಕಾಣುತ್ತಾ ಇದ್ದೀರಾ? ಏನೋ ದಿನ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆಂದು ಅಂದುಕೊಳ್ಳುತ್ತೀರಾ? ಉತ್ತರವನ್ನು ನೋಡಬೇಕಲ್ಲ. ಪ್ರಾರ್ಥನೆಗೆ ರಿಸಲ್ಟನ್ನು ನಾವು ನೋಡಬೇಕಲ್ಲವ. ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, ಏನು ನಡೆಯುತ್ತಾ ಇಲ್ಲ ಅಂದುಕೊಳ್ಳುತ್ತೀರಾ? ದೇವರ ವಾಕ್ಯ ಏನು ಹೇಳುತ್ತದೆ ಅಂದರೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯೋ. ನೀವು ನೀತಿವಂತರಾಗಿರಬೇಕು. ಪ್ರಾರ್ಥನೆ ಏನೋ ಕಾಟಾಚಾರವಾಗಿ ಅಲ್ಲ, ಆಸಕ್ತಿಯಿಂದ ಪ್ರಾರ್ಥಿಸಬೇಕು. ಆಗ ಅದಕ್ಕೆ ಉತ್ತರ ಬರುತ್ತದೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗಾದರೆ ನಾನು ನೀತಿವಂತನ? ನನ್ನಲ್ಲಿ ಅನೇಕ ಕೊರತೆಗಳಿದೆ, ನಾನೆಲ್ಲಿ ನೀತಿವಂತನೋ? ಅದಕ್ಕೆ ಕೆಲವರ ಬಳಿ ಪ್ರಾರ್ಥಿಸಿ ಎಂದು ಹೇಳುವಾಗ, ಇಲ್ಲ ಬ್ರದರ್, ನಾನು ಪಾಪಿ, ನೀವು ನೀತಿವಂತರು, ನೀವು ಪ್ರಾರ್ಥನೆ ಮಾಡಿದರೆ ದೇವರು ಕೇಳುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಆದರೆ ನಿಜವಾಗಿ ಸತ್ಯವೇದ ಏನು ಹೇಳುತ್ತದೆ ಗೊತ್ತಾ? ಯೇಸು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟ ಪ್ರತಿಯೊಬ್ಬೊಬ್ಬರು ನೀತಿವಂತರು. ಪಾಪವನ್ನು ಬಿಟ್ಟು ಮನತಿರುಗಿ ಯೇಸುವಿನ ರಕ್ತದಿಂದ ಹೃದಯ ತೊಳೆಯಲ್ಪಟ್ಟು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ಅನುಭವವನ್ನು ಹೊಂದಿದರೆ ನೀವು ನೀತಿವಂತರು ಎಂಬುದಾಗಿ ಕರೆಯಲ್ಪಟ್ಟವರು, ಆರಿಸಿಕೊಳ್ಳಲ್ಪಟ್ಟವರು. ಆದ್ದರಿಂದ ಮೊದಲು ನಾನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ ನೀತಿವಂತನು ಎಂಬುದರಲ್ಲಿ ದೃಢತೆ ಬೇಕು. ಇನ್ನು ಪಾಪದಲ್ಲೇ ಇದ್ದೀರಿ, ಮನ ತಿರುಗಿಲ್ಲ ಎಂದು ಹೇಳಿದರೆ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡುವುದು ಸ್ವಲ್ಪ ಕಷ್ಟವೇ. ಆದ್ದರಿಂದ ಮೊದಲು ನೀತಿವಂತರಾಗಿ ಬದಲಾಗಿ, ಯೇಸುವೆ ನನ್ನ ಪಾಪವನ್ನು ಕ್ಷಮಿಸಿರಿ, ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಿರಿ, ನಿಮ್ಮ ಮಕ್ಕಳು ಎಂಬಂಥ ನೀತಿವಂತರು ಎಂಬಂಥ ಅನುಭವವನ್ನು ಕೊಡಿರಿ ಎಂದು ಕೇಳಿರಿ. ಹಾಗಾದರೆ ಆಸಕ್ತಿಯಿಂದ ಪ್ರಾರ್ಥಿಸಬೇಕು, ಸುಮ್ಮನೆ ಕಾಟಾಚಾರಕ್ಕೆ ಅಲ್ಲ. ನಾವು ಪ್ರಾರ್ಥನೆ ಮಾಡಿ ಮಾಡಿ ಹಾಗೆ ಅಭ್ಯಾಸವಾಗಿ ಹೊರಗೆ ಹೋಗುವಾಗ ಪ್ರಾರ್ಥನೆ, ಒಳಗೆ ಬರುವಾಗ ಪ್ರಾರ್ಥನೆ, ಊಟಕ್ಕೆ ಪ್ರಾರ್ಥನೆ, ಆ ರೀತಿಯೆಲ್ಲ ಮಾಡುತ್ತೇವಲ್ಲ, ಅದು ತಪ್ಪಿಲ್ಲ, ಮಾಡಬೇಕು. ಆದರೆ ಆ ಪ್ರಾರ್ಥನೆಯಲ್ಲಿ ಯೇಸುವನ್ನು ಕಣ್ಣ ಮುಂದೆ ನಿಲ್ಲಿಸಿಕೊಳ್ಳುತ್ತೀರಾ? ಆಸಕ್ತಿಯಿಂದ, ದಾಹದಿಂದ ಪ್ರಾರ್ಥನೆ ಮಾಡುತ್ತೀರಾ? ಏನೋ ಹೆಸರಿಗೆ ಪ್ರಾರ್ಥನೆ ಮಾಡುತ್ತಾರೆ, ಕಣ್ಣು ಮುಚ್ಚಿಕೊಂಡು ಆಮೇನ್ ಹೇಳಿ ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆಂದೇ ತಿಳಿಯದೆ ಆ ರೀತಿ ಇರಬಾರದು. ಆಸಕ್ತಿಯಿಂದ, ದಾಹದಿಂದ ಪ್ರಾರ್ಥನೆ ಮಾಡಿದರೆ ಅದು ಹೆಚ್ಚಿನ ಫಲವನ್ನು ಕೊಡುತ್ತದೆ. ದೇವರು ತಕ್ಷಣವೇ ಅದ್ಭುತ ಮಾಡುವರು. ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡಿದರು, ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿದರು, ಒಂದು ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿದರು. ನಾನು ನೀತಿವಂತನು, ಯೇಸು ಕ್ರಿಸ್ತನ ಮಗನು, ನನಗಾತನು ಉತ್ತರ ಕೊಡುತ್ತಾನೆಂಬಂಥ ನಿಶ್ಚಯದಿಂದ ಆಸಕ್ತಿಯಿಂದ ಪ್ರಾರ್ಥಿಸಿರಿ. ಈಗ ನಿಮಗೆ ಏನೋ ಒಂದು ಸಮಸ್ಯೆ ಇದೆ, ಅವಶ್ಯಕತೆ ಇದೆ, ಸೌಖ್ಯ ಬೇಕು, ಬಿಡುಗಡೆ ಬೇಕು, ಆಶೀರ್ವಾದ ಬೇಕು. ಈಗ ನೀತಿವಂತರು ಎಂಬುದನ್ನು ಅರಿತುಕೊಂಡಿದ್ದೀರಲ್ಲ, ಯೇಸುವೆ ನಿಮ್ಮ ರಕ್ತದಿಂದ ತೊಳೆದು ನನ್ನ ನೀತಿವಂತನನ್ನಾಗಿ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಎಂದು ಹೇಳಿ ಆಸಕ್ತಿಯಿಂದ ಪ್ರಾರ್ಥಿಸಿರಿ. ಈಗ ಇದೇ ಸಮಯದಲ್ಲಿ, ನೀವು ಪ್ರಾರ್ಥಿಸುವಂತ ಈ ಸಮಯದಲ್ಲಿ ಈಗಲೇ ಅದ್ಭುತ ನಡೆಯುವುದನ್ನು ನೀವು ಕಾಣುವಿರಿ. ಯೇಸುವೆ ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟಂತ ನೀತಿವಂತನಾಗಿ ನನ್ನನ್ನು ಮಾರ್ಪಡಿಸಿರುವುದಕ್ಕಾಗಿ ಸ್ತೋತ್ರ.
ನೀವು ಹೇಳಿದಂತೆ ನಾನು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೇನೆ. ಈ ಕಾರ್ಯದಲ್ಲಿ ನನಗೆ ಇಂದು ಈಗ ಅದ್ಭುತ ನಡೆಯಬೇಕು, ಬಿಡುಗಡೆ ಉಂಟಾಗಬೇಕು, ಸೌಖ್ಯ ಉಂಟಾಗಬೇಕು, ಅದ್ಭುತಗಳು ನಡೆಯಬೇಕು, ಒಂದು ಅದ್ಭುತವಾದ ಬದಲಾವಣೆ ನಾನು ಕಾಣಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತವು ನಡೆಯಲಿ. ನಾನದನ್ನು ಹೊಂದಿಕೊಳ್ಳುತ್ತೇನೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.